ಜಾತಿ ಧರ್ಮಗಳ ಮಧ್ಯೆ ತಾರತಮ್ಯ ಮಾಡುವಂಥದ್ದು. ಹಾಗೆ ಈ ದೇಶದ ಏನು ಸಂವಿಧಾನ ಇವತ್ತೇನು ನಮಗೆ ಭಗವದ್ಗೀತೆ ಅಂತಲೇ ನಾವು ಏನು ನಮ್ಮ ದೇಶದ ನಾಗರಿಕರು ಅದರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅಂತ ಸಂವಿಧಾನದ ವಿರುದ್ಧವಾಗಿ ಇವತ್ತು BJPಯ ಕುಮ್ಮಕ್ಕಿನಿಂದ BJPಯ ಅಂಗಸಂಸ್ಥೆ ಆರ್ ಎಸ್ ಎಸ್ಗೆ ಕುಮ್ಮಕ್ಕು ಕೊಟ್ಟು ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹಿರಿಯರಿಗೆ ಅವರು ಅಪಮಾನ ಮಾಡಿರುವಂಥದ್ದು ಇಡೀ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಡೀ ಸಮುದಾಯಕ್ಕೆ ಅವರು ಅಪಮಾನವನ್ನು ಮಾಡಿದ್ದಾರೆ. ಹಾಗಾಗಿ BJP ಸರ್ಕಾರ ಯಾವುದೇ ನೈತಿಕ ಇದಿಲ್ಲ ಅವರಿಗೆ, ಇವತ್ತು ಸರ್ಕಾರ ನಡೆಸುವಂಥ ಯಾವುದೇ ನೈತಿಕತೆ ಅವರಿಗೆ ಇಲ್ಲ ಅವರಿಗೆ. ಹಾಗಾಗಿ ಈ ಕೂಡಲೇ ಈ ಒಂದು ನೈತಿಕತೆಯನ್ನು ಹೊತ್ತು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಇಬ್ಬರು ಕೂಡ ರಾಜೀನಾಮೆ ಕೊಡಬೇಕು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಈ ದೇಶದ ಕಾನೂನನ್ನು, ಈ ದೇಶದ ಸಂಘ ಸಂಸ್ಥೆಗಳನ್ನ ಅಂಗಸಂಸ್ಥೆಗಳನ್ನ ಅವರ ಅಧಿಕಾರದ ಒಂದು ವ್ಯಾಮೋಹಕ್ಕೆ ಅವರು ದಿನನಿತ್ಯ ಅಧಿಕಾರದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ವಾಧಿಕಾರಿ ಧೋರಣೆಯಿಂದ ಎಲ್ಲ ಅಂಗಸಂಸ್ಥೆಗಳನ್ನು ಕೂಡ ಅವರು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಇಡೀ ನಾಗರಿಕ ಜನ ಇವತ್ತು ದೇಶದ ಜನ ಭಯದ ವಾತಾವರಣದಲ್ಲಿ ಏನೇ ಒಂದು ಮಾಡಬೇಕಾದ್ರೂ ಕೂಡ ಇವತ್ತು ಭಯದ ವಾತಾವರಣದಲ್ಲಿ ಇವತ್ತು ದೇಶದ ಜನ ಇವತ್ತು ಬದುಕುವಂಥ ಪರಿಸ್ಥಿತಿ. ಅದಕ್ಕೆ ಭಾಳ ದೊಡ್ಡ ಉದಾಹರಣೆ ಇವತ್ತೇನು ಉತ್ತರಾಖಂಡದಲ್ಲಿ ಏನು ಆ ಸ್ಥಳ ಅದನ್ನು ಹೋಗಿ ಇವತ್ತು ಅದನ್ನು ಶುದ್ಧ ಮಾಡ್ತೀವಿ. ಹಾಗಾದರೆ ಏನು ಅಂದ್ಕೊಂಡಿದ್ದಾರೆ, ಇವತ್ತು ಖರ್ಗೆ ಸಾಹೇಬರು ನಮ್ಮ ದೇಶದವರಲ್ವಾ, ನಮ್ಮ ದೇಶದಲ್ಲಿ ಅವರು ಹುಟ್ಟಿಲ್ವಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ತುಳಿದುಕೊಳ್ಳದವರು ಈ ದೇಶದಲ್ಲಿ ಬಾಳ್ವೆ ಮಾಡಬೇಡ್ದ ಇರಬೇಡ್ದ. ಇವತ್ತೆಲ್ಲ ಈ BJPಯವರು ಈ ಥರ ಈ ಒಂದು ಜಾತಿ ಧರ್ಮನ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಯಾವ ನಮ್ಮ ದೇಶದ ಜನ ಅದನ್ನು ಬೆಂಬಲಿಸೋದಿಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅದನ್ನು ಯಾವುದೇ ಕಾರಣಕ್ಕೂ ಬೆಂಬಲಿಸಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನೈತಿಕತೆಯನ್ನು ಒತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಹಾಗೆ RSS ಇಂದ ಏನು ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ, RSS ಏನು ಸಂಘ ಸಂಸ್ಥೆ ಇದೆ ಅದು ನೋಂದಣಿನೇ ಆಗಿಲ್ಲ, ಅಧಿಕೃತವಾಗಿ RSS ಒಂದು ಸಂಸ್ಥೆನೇ ಅಲ್ಲ, ಅದೊಂದು ಸಂಘಟನೆನೇ ಅಲ್ಲ, ಅದನ್ನು ಕೂಡ ರದ್ದು ಮಾಡಬೇಕು. ಏನು VHP ಅಂತ ಹಲವಾರು ಸಂಘ ಸಂಸ್ಥೆಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಇವತ್ತು ಅದರ ಮುಖಾಂತರ ಮಾಡಬಾರದು ಕೆಲಸನ ಇವತ್ತು BJP ಮಾಡ್ತಾ ಇದೆ. ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತೀವಿ. ಇನ್ನು ಮುಂದೆ ಇನ್ನೂ ಕೂಡ ಈ ಒಂದು ಹೋರಾಟನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೀನಿ.